ಕ್ಷಣ ಕ್ಷಣಕ್ಕೂ ರೋಚಕವಾಗ್ತಾ ಇದೆ ಬಿಹಾರ ಫಲಿತಾಂಶ. ಒಂದೊಂದು ನಿಮಿಷಕ್ಕೂ ಬಿಹಾರ ಫಲಿತಾಂಶ ಬದಲಾವಣೆಯನ್ನ ಕಾಣ್ತಾ ಇರುವಂತದ್ದು. ಇನ್ನು ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ಎಲೆಕ್ಷನ್ ಕಮಿಷನ್ ಅಧಿಕೃತ ರಿಸಲ್ಟ್ ಅನ್ನ ಹೊರಬಿಟ್ಟಿದೆ. ಅಧಿಕೃತವಾಗಿ ಬಿಟ್ಟಿರುವಂತ ರಿಸಲ್ಟ್ ಅನ್ನ ನೋಡೋದಾದ್ರೆ NDA 156, ಮಹಾಗಠಬಂಧನ್ 80, ಇತರೆ 7. ಇದರಲ್ಲಿ ಪಕ್ಷಗಳನ್ನ ನೋಡ್ತಾ ಹೋದ್ರೆ JDU 64, BJP 64, LJP 17, HAMS 4, RJD 34, ಇದೇ ರೀತಿಯಾಗಿ ನೋಡಿದ್ರೆ INC 11, CPIM 4, ಅದರ್ 6. ಈ ರೀತಿಯಾಗಿ 10 ಗಂಟೆಗೆ ಎಲೆಕ್ಷನ್ ಕಮಿಷನ್ ಏನಿದೆ ಅದು ಅಫಿಷಿಯಲ್ ಆಗಿ ಬಿಟ್ಟಿರುವಂತ ರಿಸಲ್ಟ್ ಇದಾಗಿದೆ. ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಏನು ಈಗ ಮಹಾಗಠಬಂಧನ್ ಅಂಕಿಅಂಶಗಳಲ್ಲಿ ಮುನ್ನುಗ್ತಾ ಇದೆ, ಆದ್ರೂ ಡಬಲ್ NDA ಮುನ್ನುಗ್ತಾ ಇರುವಂಥದ್ದು, ಅರ್ಧಕ್ಕರ್ಧ ಬಂದಿರೋವಂಥದ್ದು. ಇವರು 80 ಆದ್ರೆ ಅವರು 160, ಇವರು 57 ಆದ್ರೆ ಅವರು 110, ಈ ರೀತಿಯ ಅಂದ್ರೆ 162, ಈ ರೀತಿಯಾಗಿ ಬಹಳಷ್ಟು ಅಂಕಿಅಂಶಗಳಲ್ಲಿ ಇಲ್ಲಿ ಆಟಗಳು ನಡೀತಾ ಇರುವಂಥದ್ದು. ಬಟ್ ಆದ್ರೆ ಇಲ್ಲಿವರೆಗೂ ಬಂದಿರುವಂತ ಫಲಿತಾಂಶವನ್ನ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಬಿಹಾರದಲ್ಲಿ NDA ಅಧಿಕಾರವನ್ನ ಹಿಡಿಯೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅನ್ನೋ ಒಂದು ಮಟ್ಟದಲ್ಲಿ ತೋರಿಸ್ತಾ ಇರುವಂಥದ್ದು. ಇನ್ನೂ ಕೂಡ ನಾವು ಕಾದು ನೋಡ್ಬೇಕಾಗಿರುತ್ತೆ. ಬಹಳಷ್ಟು ಏನು ಕೌಂಟಿಂಗ್ ಬಾಕಿ ಇರುತ್ತೆ, ಮುಸ್ಲಿಂ ಪ್ರದೇಶವಾರು ಕೂಡ ಇರುತ್ತೆ, ಅಲ್ಲೂ ಕೂಡ ಕೌಂಟಿಂಗ್ ಆಗ್ಬೇಕಾಗತ್ತೆ. ಈ ರೀತಿಯಾಗಿ ಇನ್ನೂ ಕೌಂಟಿಂಗ್ ಬಾಕಿ ಇದೆ. ಆದರೆ ಈಗಿರುವಂತ ಫಲಿತಾಂಶವನ್ನ ನೋಡೋದಾದ್ರೆ ಎಲ್ಲ ಒಂದು ಕಡೆ NDA ಬಹಳಷ್ಟು ಮುನ್ನುಗ್ತಾ ಇರುವಂತದ್ದು. ಮ್ಯಾಜಿಕ್ ನಂಬರ್ 122 ಬೇಕಿತ್ತು, ಆದ್ರೆ 122 ಕೂಡ ದಾಟ್ಕೊಂಡು ಈಗ NDA ಹೋಗ್ತಾ ಇರುವಂತದ್ದು. ಒಂದು ಕಡೆ ಈಗ ಆಲ್ರೆಡಿ NDA ಏನು JDU ಅವರು ಅಫಿಷಿಯಲ್ ಆಗಿ ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ. ಮತ್ತೆ ಬಿಹಾರದಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ ಅಂತ ಆಲ್ರೆಡಿ ಪೋಸ್ಟ್ ಅನ್ನ ಮಾಡಿ ಸಂಭ್ರಮಾಚರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಏನು ಅಲಿನಗರಿಂದ ಮೈಥಿಲಿ ಠಾಕೂರ್ ಅವರು ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಸ್ಪರ್ಧೆಯನ್ನ ಮಾಡಿದ್ರು. ಅವರು ಕೂಡ ಬಹಳಷ್ಟು ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಅಲ್ಲೂ ಕೂಡ ನಾವು ಇದೇ ರೀತಿಯಾಗಿ ಅಧಿಕೃತವಾಗಿ ಇದೇ ಸರಿಯಾಗಿದೆ ಫಲಿತಾಂಶ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಗಂಟೆಗಳು ಕಳಿಬೇಕು. ಇನ್ನೊಂದು 1 ಗಂಟೆ 2 ಗಂಟೆ ಕಳೆದ್ರೆ ನಮಗೆ ಪೂರ್ತಿ ಪಿಕ್ಚರ್, ಬಿಹಾರದ ಪೂರ್ತಿ ಪಿಕ್ಚರ್ ಏನಿದೆ ಅದು ನಮ್ಮ ಕೈಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಈಗ ಇದೇ ರೀತಿಯಾಗಿ ಬಿಹಾರದ ಫಲಿತಾಂಶ ಏನಾಗ್ತಾ ಇರುತ್ತೆ ಅನ್ನೋ ಒಂದು ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಕರ್ನಾಟಕ ಟಿವಿಯಲ್ಲಿ ಕೊಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಕರ್ನಾಟಕ ಟಿವಿನ. ಯಾವ ರೀತಿಯಾಗಿ ಫಲಿತಾಂಶ ಬರ್ತಾ ಇದೆ, ಯಾವೆಲ್ಲ ಅಂಕಿಅಂಶಗಳ ಆಟಗಳು ನಡೀತಾ ಇದೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಡ್ತಾ ಹೋಗ್ತೀವಿ.